ಓಂ ಶಾಂತಿ. ಮುರಳಿ ದಿನಾಂಕ 24/2/26 ಬಾಬ್ದಾದ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ, तुमने अपनी जीवन डोर एक बाप से बांधी है, तुम्हारा कनेक्शन एक से है, तो एक से ही तोड़ निभाना है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ತಮ್ಮ ಜೀವನದ ಸೂತ್ರಧಾರವನ್ನ ಒಬ್ಬ ತಂದೆ ಜೊತೆ ಬಂಧಿಸಿದ್ದೀರಿ. ತಮ್ಮ ಸಂಬಂಧ ಒಬ್ಬನ ಜೊತೆ ಇದೆ, ಅದಕ್ಕಾಗಿ ಒಬ್ಬನ ಜೊತೆನೆ ನಿಭಾಯಿಸಬೇಕು ಅಂತಾರೆ ಬಾಬಾ. प्रश्न: संगम युग पर आत्मा अपनी डोर परमात्मा के साथ जोड़ती है, इसकी रस्म अज्ञान में किस रीति से चलती आ रही है? ಪ್ರಶ್ನೆ ಕೇಳ್ತಾರೆ ಬಾಬಾ, ಸಂಗಮ ಯುಗದಲ್ಲಿ ಆತ್ಮ ತನ್ನ ಬುದ್ಧಿಯ ದಾರವನ್ನ ಪರಮಾತ್ಮನ ಜೊತೆಗೆ ಜೋಡಿಸುತ್ತದೆ. ಸೊ ಇದರ ಪದ್ಧತಿ ಅಜ್ಞಾನದಲ್ಲಿ ಯಾವ ರೀತಿಯಿಂದ ನಡೀತಾ ಬಂದಿದೆ ಅಂತ ಕೇಳ್ತಾರೆ ಬಾಬಾ. ಉತ್ತರ: ಶಾದಿ ಕೆ ಸಮಯ ಸ್ತ್ರೀ ಕಾ ಪಲ್ಲವ್ ಪತಿ ಕೆ ಸಾಥ್ ಬಾಂಧತೆ ಹೈ. ಬಾಬಾ ಹೇಳ್ತಾರೆ, ಮದುವೆ ಸಮಯದಲ್ಲಿ ಸ್ತ್ರೀಯ ಸೆರಗನ್ನ ಆ ಪತಿಯ ಶಲ್ಯದ ಜೊತೆ ಗಂಟು ಹಾಕ್ತಾರೆ. ಸ್ತ್ರೀ ಸಮಜ್ತಿ ಹೈ ಜೀವನ್ ಭರ್ ಉನ್ಕಾ ಹಿ ಸಾಥ್ ಹೋಕರ್ ರಹನಾ ಹೈ. ಆಗ ಸ್ತ್ರೀ ಏನ್ ತಿಳ್ಕೊಳ್ತಾಳೆ, ಜೀವನ ಪರ್ಯಂತ ಅವರ ಜೊತೆನೆ ನಾನು ಜೊತೆಗಾರನಾಗಿ ಇರಬೇಕು. ತುಮ್ನೆ ತೋ ಅಬ್ ಅಪ್ನಾ ಪಲ್ಲವ್ ಬಾಪ್ ಕೆ ಸಾಥ್ ಜೋಡಾ ಹೈ. ಅರೆ ತಾವಂತೂ ಈಗ ತಮ್ಮ ಸೆರಗನ್ನ ಅಥವಾ ದಾರವನ್ನ ತಂದೆ ಜೊತೆಗೆ ಜೋಡಣೆ ಮಾಡಿದಿರಿ. ತುಮ್ ಜಾನ್ತೆ ಹೋ ಹಮಾರಿ ಪರ್ವರಿಶ್ ಆಧಾ ಕಲ್ಪಕ್ಕೆ ಲಿಯೇ ಬಾಪ್ ದ್ವಾರ ಹೋಗಿ. ಈಗ ತಾವು ತಿಳ್ಕೊಂಡಿದ್ದೀರಿ, ನಮ್ಮ ಪಾಲನೆ ಅರ್ಧ ಕಲ್ಪಕ್ಕಾಗಿ ತಂದೆ ಮೂಲಕ ಆಗತ್ತೆ. ಗೀತ್: ಜೀವನ ಡೋರ್ ತುಮಿ ಸಂಗ ಬಾಂಧಿ. ಜೀವನದ ಬಂಧನವನ್ನ ನಿಮ್ಮ ಜೊತೆಗೆ ನಾನು ಬಂಧಿಸಿದ್ದೇನೆ ಅಂತ ಹೇಳ್ತಾರೆ. ಓಂ ಶಾಂತಿ. ದೇಖೋ, ಗೀತ್ ಮೇ ಕಹತೆ ಹೇ ಜೀವನ ಡೋರ್ ತುಮ್ಸೆ ಬಾಂಧಿ. ನೋಡಿ, ಗೀತೆಯಲ್ಲಿ ಹೇಳಲಾಯ್ತಲ್ವಾ ಏನಂತ, ಜೀವನದ ಬಂಧನವನ್ನ ನಿಮ್ಮೊಂದಿಗೆ ನಾನು ಬಂಧಿಸಿದ್ದೀನಿ ಅಂತ. ಜೈಸೆ ಕೊಯ್ ಕನ್ಯಾ ಹೈ ವ ಅಪ್ನೆ ಜೀವನ್ ಕಿ ಡೋರ್ ಪತಿ ಕೆ ಸಾಥ್ ಬಾಂಧತಿ ಹೈ. ಈಗ ನೋಡಿ, ಯಾವ ರೀತಿ ಈಗ ಕನ್ಯೆ ಇರ್ತಾಳೆ, ಅವಳು ತನ್ನ ಜೀವನದ ದಾರವನ್ನ ಪತಿಯ ಜೊತೆ ಜೋಡಿಸ್ತಾಳಲ್ವಾ ಅಥವಾ ಬಂಧಿಸ್ತಾಳಲ್ವಾ. ಸಮಜ್ತಿ ಹೈ ಕಿ ಜೀವನ್ ಭರ್ ಉನ್ಕಾ ಹಿ ಸಾಥ್ ಹೋಕರ್ ರಹನಾ ಹೈ. ಕನ್ಯೆ ತಿಳ್ಕೊಳ್ತಾಳೆ, ಮದುವೆ ಆದ್ಮೇಲೆ ಜೀವನ ಪರ್ಯಂತ ಪತಿ ಜೊತೆನೆ ನಾನು ಜೊತೆಗಾರನಾಗಿ ಇರಬೇಕು. ಉನ್ಕೋ ಹಿ ಪರವರಿಶ ಕರ್ನಿ ಹೈ. ಪತಿನೇ ನನ್ನ ಪಾಲನೆಯನ್ನ ಮಾಡ್ಬೇಕಂತ ತಿಳ್ಕೊತಾಳೆ. ಐಸೆ ನಹಿ ಕಿ ಕನ್ಯಾ ಕೋ ಉನ್ಕಿ ಪರವರಿಶ ಕರ್ನಿ ಹೈ. ಈ ರೀತಿ ಎಲ್ಲ ಕನ್ಯೆ ಪತಿಯ ಪಾಲನೆ ಮಾಡಬೇಕು ಇಲ್ಲ. ನಹಿ, ಜೀವನ್ ತಕ್ ಉನ್ಕೋ ಪರವರಿಶ ಕರ್ನಿ ಹೈ. ಮದುವೆ ಆದ್ಮೇಲೆ ಪತಿನೇ ಏನ್ ಮಾಡ್ಬೇಕಾಗತ್ತೆ, ಆ ಕನ್ಯೆ ಪೂರ್ಣ ಪಾಲನೆಯನ್ನ ಮಾಡ್ಬೇಕಾಗತ್ತೆ. तो तुम बच्चों ने भी ಜೀವನ ಡೋರ್ ಬಾಂಧಿ ಹೈ. ಹಾಗೆ ತಾವು ಮಕ್ಕಳು ಕೂಡ ತಮ್ಮ ಜೀವನದ ದಾರವನ್ನ ಬಂಧಿಸ್ಕೊಂಡಿದ್ದೀರಿ. ಯಾರ ಜೊತೆಗೆ? ಬೇಹದ್ ಕೆ ಬಾಪ್ ಕಹೋ, ಟೀಚರ್ ಕಹೋ, ಗುರು ಕಹೋ, ಜೋ ಕಹೋ. ಯಾರ ಜೊತೆಗಂದ್ರೆ ಅವ್ರಿಗೆ ನೀವು ಬೇಹದ್ದಿನ ತಂದೆ ಅಂತ ಹೇಳ್ರಿ, ಅಥವಾ ಬೇಹದ್ದಿನ ಶಿಕ್ಷಕ ಅಂತ ಹೇಳ್ರಿ, ಅಥವಾ ಬೇಹದ್ದಿನ ಗುರು ಅಂತ ಹೇಳ್ರಿ. या आत्मा की जीवन की डोर परमात्मा के साथ बांधने की है. ಇಲ್ಲಿ ಆತ್ಮಗಳ ಜೀವನದ ದಾರವನ್ನ ಪರಮಾತ್ಮನ ಜೊತೆ ಜೋಡಿಸುವಂತದ್ದು. ವಹ ಹೈ ಹದ್ ಕಿ ಸ್ಥೂಲ ಬಾತ್, ಯಹ ಹೈ ಸೂಕ್ಷ್ಮ ಬಾತ್. ಅದಾಯ್ತು ಹದ್ದಿನ ಸ್ಥೂಲ ಮಾತು, ಇದು ಸೂಕ್ಷ್ಮ ಮಾತು. ಕನ್ಯಾ ಕೆ ಜೀವನ್ ಕಿ ಡೋರ್ ಪತಿ ಕೆ ಸಾಥ್ ಬಾಂಧಿ ಜಾತಿ ಹೈ. ಲೌಕಿಕದಲ್ಲಿ ಕನ್ಯೆಯ ಒಂದು ಜೀವನದ ದಾರವನ್ನ ಪತಿಯ ಜೊತೆ ಬಂಧಿಸ್ತಾರೆ. ವಹ ಉನ್ಕೆ ಘರ್ ಜಾತಿ ಹೈ. ಕನ್ಯೆ ಮದುವೆ ಮಾಡ್ಕೊಂಡ್ಮೇಲೆ ತನ್ನ ಪತಿಯ ಮನೆಗೆ ಹೋಗ್ತಾಳೆ. ದೇಖೋ, ಹರೇಕ ಬಾತ್ ಸಮಜ್ನೆ ಕಿ ಬುದ್ಧಿ ಚಾಹಿಯೇ. ಬಾಬಾ ತರ ನೋಡಿ, ಪ್ರತಿಯೊಂದು ಮಾತನ್ನ ತಿಳ್ಕೊಳ್ಳುವಂತ ಬುದ್ಧಿ ಬೇಕು. ಕಲಿಯುಗಮೇ ಹೇ ಸಬ್ ಅಸುರಿ ಮತ ಕಿ ಬಾತೆ. ಕಲಿಯುಗದಲ್ಲಿರೋದು ಎಲ್ಲ ಅಸುರಿ ಮತದ ಮಾತುಗಳು. ತುಮ್ ಜಾನ್ತೆ ಹೋ हमने जीवन की डोर एक से बांधी है,
ತಾವು ತಿಳ್ಕೊಂಡಿದ್ದೀರಿ, ನಾವು ನಮ್ಮ ಜೀವನದ ದಾರವನ್ನ ಒಬ್ಬನ ಜೊತೆಗೆ ಜೋಡಿಸಿದೀವಿ. ತುಮಾರ ಕನೆಕ್ಷನ್ ಏಕ್ ಸೇ ಹೈ, ನಮ್ಮೆಲ್ಲರ ಸಂಬಂಧ ಒಬ್ಬನ ಜೊತೆ ಇದೆ. तो एक से ही तोड़ निभाना है, क्योंकि उनसे हमको बहुत अच्छा सुख मिलता है. ನಾವು ಒಬ್ಬನ ಜೊತೆನೆ ನಿಭಾಯಿಸಬೇಕು, ಯಾಕಂತಂದ್ರೆ ಅವರಿಂದ ನಮಗೆ ಅಪಾರವಾದ ಬಹಳ ಒಳ್ಳೆ ಸುಖ ಸಿಗುತ್ತೆ. ವಾತೋ ಹಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೈ, ಅವರಂತೂ ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. तो ऐसे बाप की श्रीमत पर चलना चाहिए, ಹಾಗಾದ್ರೆ ಅಂಥ ತಂದೆ ಮತದ ಪ್ರಕಾರ ನಾವು ನಡಿಬೇಕು. ಯಹ ರೂಹಾನಿ ಡೋರ್, ಬಾಬಾ ಹೇಳ್ತಾರೆ ಇದಾಗಿದೆ ಆತ್ಮಿಕ ದಾರ. ರೂಹು ಹಿ ಶ್ರೀಮತ್ ಲೇತಿ ಹೈ, ಇಲ್ಲಿ ಆತ್ಮನೇ ಶ್ರೀಮತವನ್ನ ತಗೊಳುತ್ತೆ. ಅಸುರಿ ಮತ್ ಲೇನೆ ಸೇ ತೋ ನೀಚೆ ಗಿರೆ ಹೇ, ಅಸುರಿ ಮತ ತಗೊಳ್ಳೋದ್ರಿಂದ ಏನಾದ್ರಿ, ನೀವು ಕೆಳಗಡೆ ಬೀಳ್ತಾ ಬಂದ್ರಿ. ಅಬ್ ರೂಹಾನಿ ಬಾಪ್ ಕಿ ಶ್ರೀಮತ್ ಪರ್ ಚಲ್ನಾ ಚಾಹಿಯೇ, ಈಗ ಆತ್ಮಿಕ ತಂದೆ ಶ್ರೀಮತ ಪ್ರಕಾರ ನಾವು ನಡಿಬೇಕು. तुम जानते हो हम अपनी आत्मा की डोर परमात्मा के साथ बांधते हैं, तो हमें उनसे 21 जन्म का सदा सुख का वर्षा मिलता है. ತಾವು ತಿಳ್ಕೊಂಡಿದ್ದೀರಿ, ನಾವು ನಮ್ಮ ಆತ್ಮದ ದಾರವನ್ನ ಒಬ್ಬ ಪರಮಾತ್ಮನ ಜೊತೆಗೆ ಬಂಧಿಸ್ತೀವಿ. ಅವಾಗ ನಾವು ಅವರಿಂದ 21 ಜನ್ಮ ಸದಾ ಸುಖದ ಆಸ್ತಿಯನ್ನ ಪಡ್ಕೋತೀವಿ. ಉಸ್ ಅಲ್ಪಕಾಲ ಕಿ ಜೀವನ ಡೋರ್ ಸೇ ತೋ ನೀಚೆ ಗಿರ್ತೆ ಆಯೇ ಹೈ, ಆ ಅಲ್ಪಕಾಲದ ಜೀವನದ ದಾರದಿಂದಂತೂ ನಾವು ಕೆಳಗಡೆ ಇಳಿತಾ ಬಂದ್ವಿ. 21 ಜನ್ಮೋ ಕೆ ಲಿಯೆ ಗ್ಯಾರಂಟಿ ಹೈ, ಬಟ್ ಇದು 21 ಜನ್ಮಗಳ ಗ್ಯಾರಂಟಿ ಇದೆ. ತುಮಾರಿ ಕಮಾಯಿ ಕಿತ್ನಿ ಜಬರ್ದಸ್ತ್ ಹೈ, ಇಸ್ಮೆ ಗಫಲತ್ ನಹಿ ಕರ್ನಿ ಚಾಹಿಯೆ. ಬಾಬಾ ಹೇಳ್ತಾರೆ ತಮ್ಮ ಸಂಪಾದನೆ ಬಹಳ ಜಬರ್ದಸ್ತ್ ಇದೆ, ಅದಕ್ಕೆ ಇದರಲ್ಲಿ ಹುಡುಗಾಟಿಕೆಯನ್ನ ಮಾಡಬಾರದು. ಮಾಯಾ ಗಫಲತ್ ಬಹುತ್ ಕರಾತಿ ಹೈ, ಮಾಯೆ ಬಹಳಷ್ಟು ಹುಡುಗಾಟಿಕೆಯನ್ನ ಮಾಡಿಸುತ್ತೆ. ಇನ್ ಲಕ್ಷ್ಮೀ ನಾರಾಯಣ ನೆ ಜರೂರ್ ಕೋಯಿ ಸೆ ಜೀವನ ಡೋರ್ ಬಾಂಧಿ ಜಿಸಸೆ 21 ಜನ್ಮ ಕಾ ವರ್ಷ ಮಿಲ. ನೋಡಿ, ಲಕ್ಷ್ಮೀ ನಾರಾಯಣರು ಅವಶ್ಯವಾಗಿ ಯಾರ ಜೊತೆ ಆದ್ರೂ ತಮ್ಮ ಜೀವನದ ದಾರವನ್ನ ಬಂಧಿಸ್ಕೊಂಡಿದ್ದಾರೆ, ಅದರಿಂದ ತಾನು 21 ಜನ್ಮದ ಆಸ್ತಿ ಅವರಿಗೆ ಸಿಕ್ತು. तुम आत्माओं की परमात्मा से ಜೀವನ ಡೋರ್ ಬಾಂಧಿ ಜಾತಿ ಹೇ ಕಲ್ಪ ಕಲ್ಪ. ಹಾಗೆ ಬಾಬಾ ಹೇಳ್ತಾರೆ ತಾವು ಆತ್ಮಗಳದ್ದು ಪರಮಾತ್ಮನ ಜೊತೆ ಜೀವನದ ದಾರವನ್ನ ಬಂಧಿಸಲಾಗತ್ತೆ ಕಲ್ಪ ಕಲ್ಪಕ್ಕಾಗಿ. ಉನ್ಕಿ ತೋ ಗಿಂತಿ ನಹಿ, ಅದರದ ಲೆಕ್ಕ ಇಲ್ಲ ಅಂತಾರೆ ಬಾಬಾ. ಬುದ್ಧಿ ಮೇ बैठता है, हम ಶಿವ ಬಾಬಾ ಕೆ ಬನೆ ಹೇ, ಉನ್ಸೆ ಜೀವನ ಡೋರ್ ಬಾಂಧಿ ಹೇ. ಬುದ್ಧಿಲಿ ಕುತ್ಕೊಳ್ಳುತ್ತೆ, ನಾವು ಶಿವ ಬಾಬರ ಮಗು ಆಗಿದ್ದೀವಿ, ಅವ್ರ ಜೊತೆನೆ ನಮ್ಮ ಜೀವನದ ದಾರವನ್ನ ಬಂಧಿಸ್ಕೊಂಡಿದೀವಿ. ಹರ್ ಏಕ್ ಬಾತ್ ಬಾಪ ಬೇಟ್ ಸಮझाते हैं, ಪ್ರತಿಯೊಂದು ಮಾತನ್ನು ಕುತ್ಕೊಂಡು ಬಾಬಾ ನಮಗೆ ತಿಳಿಸ್ತಾರೆ. ತುಮ್ ಜಾನ್ತೆ ಹೋ ಕಲ್ಪ ಪೆಹಲೆ ಭಿ ಬಾಂಧಿ ಥಿ, ಇದು ಹೊಸ ಮಾತಲ್ಲ, ತಾವು ತಿಳ್ಕೊಂಡಿದ್ದೀರಿ. ಕಲ್ಪದ ಮೊದಲು ನಾವೇನ್ ಮಾಡಿದ್ವಿ, ನಮ್ಮ ಜೀವನದ ದಾರವನ್ನ ಬಾಬನ ಜೊತೆ ಬಂಧಿಸ್ಕೊಂಡಿದ್ವಿ ನಾವು. अब शिव जयंती मनाते हैं, परंतु किसकी मनाते हैं पता नहीं. ಈಗ ಶಿವ ಜಯಂತಿ ಆಚರಣೆ ಮಾಡ್ತಾರೆ, ಬಟ್ ಯಾರ್ದು ಆಚರಣೆ ಮಾಡ್ತಾ ಇದೀವಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಶಿವ ಬಾಬಾ ಜೋ ಪತೀತ್ ಪಾವನ್ ಹೇ ವ ಜರೂರ್ ಸಂಗಮ್ ಪರ್ ಹಿ ಆಯೇಗಾ. ನೋಡಿ, ಶಿವ ಬಾಬಾ ಯಾರು ಪತೀತ ಪಾವನ ಆಗಿದ್ದಾರೆ, ಅವ್ರು ಅವಶ್ಯವಾಗಿ ಸಂಗಮದಲ್ಲೇ ಬರ್ತಾರೆ ತಾನೆ. ತುಮ್ ಜಾನ್ತೆ ಹೋ ದುನಿಯಾ ನಹಿ ಜಾನ್ತಿ, ಇಸ್ಲೇ ಗಾಯ ಹುವಾ ಹೇ ಕೋಟೋ ಮೇ ಕೋಯಿ. ಇದನ್ನ ತಾವು ತಿಳ್ಕೊಂಡಿದ್ದೀರಿ, ಜಗತ್ತು ತಿಳ್ಕೊಂಡಿಲ್ಲ, ಅದಕ್ಕೆ ಹೇಳಲಾಗತ್ತೆ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ಇದನ್ನ ಅರ್ಥ ಮಾಡ್ಕೋತಾರೆ. आदि सनातन देवी देवता धर्म प्रायलोप हो गया है और सब शास्त्र कहानियां आदि है. ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ, ಮಾಯ ಆಗಿದೆ, ಬಟ್ ಉಳಿದೆಲ್ಲ ಶಾಸ್ತ್ರ ಕಥೆಗಳು ಇದಾವೆ. ये धर्म है ही नहीं तो जाने कैसे. ಅವ ಹೇಳ್ತಾರೆ ಇವು ಧರ್ಮಗಳೇ ಅಲ್ಲ ಅಂತಂದ್ಮೇಲೆ ತಿಳ್ಕೊಳ್ಬೇಕು ಹೆಂಗೆ. ಅಭಿ ತುಮ್ ಜೀವನ್ ಕಿ ಡೋರ್ ಬಾಂಧ್ ರಹೆ ಹೋ, ಈಗ ತಾವು ತಮ್ಮ ಜೀವನದ ದಾರವನ್ನ ತಂದೆ ಜೊತೆಗೆ ಬಂಧಿಸಲ್ಪಟ್ಕೋತಾ ಇದ್ದೀರಿ. ಆತ್ಮಾओं की परमात्मा के साथ डोर जुटी हुई है, इसमें शरीर की कोई बात नहीं. ಆತ್ಮಗಳು ಪರಮಾತ್ಮನ ಜೊತೆಗೆ ತಮ್ಮ ಜೀವನದ ದಾರವನ್ನ ಜೋಡಣೆ ಮಾಡ್ಕೊಂಡಿದ್ದಾರೆ. ಬಾಬಾ ಇದರಲ್ಲಿ ಶರೀರದ ಯಾವುದೇ ಮಾತು ಇಲ್ಲ. ಬಲ್ ಘರ್ ಮೇ ಭೇಟೆ ರಹೋ ಬುದ್ಧಿ ಸೆ
ಯಾದ್ ಕರ್ನಾ ಹೈ. ಬಲೆ ಮನೇಲಿ ಕುತ್ಕೊಂಡಿರಿ, ಅರೆ ಬುದ್ಧಿಯಿಂದ ತಂದೆಯನ್ನ ನೆನಪು ಮಾಡಿ. ತುಮ್ ಆತ್ಮಾओं की ಜೀವನ ಡೋರ್ ಬಾಂಧಿ ಹುಯಿ ಹೈ. ಬಾಬಾ ಹೇಳ್ತಾರೆ, ತಾವು ಆತ್ಮಗಳ ಜೀವನದ ದಾರ ಬಂಧಿಸಲ್ಪಟ್ಟಿದೆ. ಪಲ್ಲವ್ ಬಾಂಧತೆ ಹೇನ, ಅಲ್ಲಿ ಗಂಟು ಕಟ್ಟುತ್ತಾರಲ್ವಾ ಮದುವೆ ಸಮಯದಲ್ಲಿ. ವಸ್ತೂಲ್ ಪಲ್ಲವ್ ಯಹ ಆತ್ಮಾओं का ಪರಮಾತ್ಮ ಕೆ ಸಾಥ್ ಯೋಗ. ಬಾಬಾ ತಿಳಿಸ್ತಾ ಇದ್ದಾರೆ, ಅದು ಸ್ಥೂಲವಾದ ದಾರ ಅಥವಾ ಬಾಬಾ ಹತ್ರ ಗಂಟನ್ನ ಹಾಕ್ತಾರೆ. ಬಟ್ ಇದಾಗಿದೆ ಆತ್ಮಗಳದ್ದು ಪರಮಾತ್ಮನ ಜೊತೆ ಯೋಗ. ಭಾರತ್ ಮೇ ಶಿವ ಜಯಂತಿ भी मनाते हैं, परंतु वह कब आए थे ये किसको भी पता नहीं है. ಭಾರತದಲ್ಲಿ ಶಿವ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾರೆ, ಆದ್ರೆ ಅವ್ರು ಯಾವಾಗ ಬಂದಿದ್ರು ಇದ್ಯಾರಿಗೂ ಕೂಡ ಗೊತ್ತಿಲ್ಲ. ಶ್ರೀ ಕೃಷ್ಣ ಕಿ ಜಯಂತಿ ಕಬ್, ರಾಮ್ ಕಿ ಜಯಂತಿ ಕಬ್ ಹೈ ಯಹ ನಹೀ ಜಾನ್ತೆ. ಶ್ರೀಕೃಷ್ಣನ ಜಯಂತಿ ಯಾವಾಗ, ರಾಮ ಜಯಂತಿ ಯಾವಾಗ, ಇದನ್ನು ಕೂಡ ತಿಳ್ಕೊಂಡಿಲ್ಲ. बच्चे तुम त्रिमूर्ति शिव जयंती अक्षर लिखते हो, परंतु इस समय 3 मूर्तियां तो है नहीं. ಬಾಬಾ ಹೇಳ್ತಾರೆ, ತಾವು ಮಕ್ಕಳು ತ್ರಿಮೂರ್ತಿ ಶಿವ ಜಯಂತಿ ಅಕ್ಷರ ಬರೀತೀರಿ, ಆದ್ರೆ ಈ ಸಮಯ 3 ಮೂರ್ತಿಗಳಂತೂ ಇಲ್ವೇ ಇಲ್ಲ ಅಂತಾರೆ ಬಾಬಾ. तुम कहेंगे शिव बाबा ब्रह्मा द्वारा सृष्टि रचते हैं, तो ब्रह्मा साकार में जरूर चाहिए ना. ನೀವು ಹೇಳ್ತೀರಿ ಶಿವ ಬಾಬಾ ಬ್ರಹ್ಮನ ಮೂಲಕ ಸೃಷ್ಟಿಯನ್ನ ರಚಿಸ್ತಾರಂದ ಮೇಲೆ ಬ್ರಹ್ಮ ಸಾಕಾರದಲ್ಲಿ ಅವಶ್ಯವಾಗಿ ಬೇಕಲ್ವಾ. ಬಾಕಿ ವಿಷ್ಣು और ಶಂಕರ್ इस समय कहाँ है जो तुम त्रिमूर्ति कहते हो. ಆದ್ರೆ ಬಾಕಿ ವಿಷ್ಣು ಮತ್ತು ಶಂಕರ್ ಈ ಸಮಯ ಎಲ್ಲಿದ್ದಾರೆ, ಯಾವುದಕ್ಕೆ ನೀವು ತ್ರಿಮೂರ್ತಿ ಅಂತ ಹೇಳ್ತೀರಿ. ಯ ಬಹುತ್ ಸಮಜ್ನೆ ಕಿ ಬಾತೆ ಹೇ. ಬಾಬಾ ಹೇಳ್ತಾರೆ, ಇದು ಬಹಳಷ್ಟು ತಿಳ್ಕೊಳ್ಳುವಂತ ಮಾತುಗಳು. त्रिमूर्ति का अर्थ ही है ब्रह्मा विष्णु शंकर है. त्रिमूर्ति ಅಂದ್ರೆ ಏನರ್ಥ, ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ. ಬ್ರಹ್ಮ ದ್ವಾರ ಸ್ಥಾಪನಾ ವತು ಈ ಸಮಯ ಹೋತಿ ಹೈ. ಬ್ರಹ್ಮನ ಮೂಲಕ ಸ್ಥಾಪನೆ ಅದಂತೂ ಈ ಸಮಯನೇ ಆಗತ್ತೆ. ವಿಷ್ಣು ದ್ವಾರ ಸತ್ಯುಗ ಮೇ ಪಾಲನಾ ಹೋಗಿ, ವಿಷ್ಣುವಿನ ಮೂಲಕ ಸತ್ಯುಗದಲ್ಲಿ ಪಾಲನೆ ಆಗತ್ತೆ. ವಿನಾಶ ಕಾ ಕಾರ್ಯ अंत में होना है, ವಿನಾಶದ ಕಾರ್ಯ ಅಂತೂ ಅಂತಿಮದಲ್ಲಿ ಆಗಲಿದೆ. तो ये आदि सनातन देवी देवता धर्म भारत का एक ही है. ಹಾಗಾದ್ರೆ ಇದು ಆದಿ ಸನಾತನ ದೇವಿ ದೇವತಾ ಧರ್ಮ ಭಾರತದ್ದು ಒಂದೇ ಅಂತಾರೆ ಬಾಬಾ. ವತ ಸಬ್ ಆತೆ ಹೇ ಧರ್ಮ ಸ್ಥಾಪನ ಕರ್ನೆ, ಅವರೆಲ್ಲ ಬರೋದು ಕೇವಲ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಹರೇಕ್ ಜಾನ್ತಾ ಹೇ ಯ ಧರ್ಮ ಸ್ಥಾಪನ ಕಿಯಾ और उनका संवत यह है. ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ, ಇಂಥವ್ರು ಈ ಧರ್ಮ ಸ್ಥಾಪನೆ ಮಾಡಿದ್ರು, ಅವ್ರದ್ದು ಇಂಥ ಸಂವತ್ಸರ ಇದೆ ಅಂತ. ಫಲಾನೆ ಟೈಮ್ ಫಲಾನ ಧರ್ಮ ಸ್ಥಾಪನೆ ಕಿಯ, ಇಂಥ ಸಮಯದಲ್ಲಿ ಇಂಥ ಧರ್ಮ ಸ್ಥಾಪನೆ ಮಾಡಿದ್ರು. ಭಾರತ ಕಾ ಕಿಸ್ಕೋ ಪತಾ ನಹೀ ಹೈ, ಆದ್ರೆ ಭಾರತದ ಮಾತ್ರ ಯಾರಿಗೂ ಗೊತ್ತಿಲ್ಲ. ಗೀತಾ ಜಯಂತಿ ಶಿವ ಜಯಂತಿ ಕಬ್ ಹುಯಿ ಕಿಸ್ಕೋ ಪತಾ ನಹೀ ಹೈ. ಗೀತಾ ಜಯಂತಿ ಶಿವ ಜಯಂತಿ ಯಾವಾಗಾಯ್ತು ಇದು ಕೂಡ ಯಾರಿಗೂ ಗೊತ್ತಿಲ್ಲ. श्री कृष्ण और राधे की आयु में 2-3 ವರ್ಷ का फर्क होगा. ಶ್ರೀಕೃಷ್ಣ ಮತ್ತು ರಾಧೆ ಆಯುಷ್ಯದಲ್ಲಿ 2-3 ವರ್ಷ ವ್ಯತ್ಯಾಸ ಇರುತ್ತಂತಾರೆ ಬಾಬಾ. सत्युग में जरूर पहले श्री कृष्ण ने जन्म लिया होगा, फिर राधे ने. ಸತ್ಯುಗದಲ್ಲಿ ಅವಶ್ಯವಾಗಿ ಮೊದಲು ಶ್ರೀಕೃಷ್ಣ ಜನ್ಮ ತಗೊಳ್ತಾನೆ, ನಂತರ ರಾಧೆ. परंतु सत्युग कब था ये किसको पता नहीं है. अरे सत्युग यावागित्तु ಇದು ಯಾರಿಗೂ ಕೂಡ ಗೊತ್ತಿಲ್ಲ. तुमको भी समझने में बहुत वर्ष लगे हैं, तो दो दिन में कोई कहाँ तक समझेंगे. ಆವತ್ತು ನೀವು ಕೂಡ ತಿಳ್ಕೊಳ್ಳೋದ್ರಲ್ಲಿ ಬಹಳ ವರ್ಷ ಹಿಡಿತು ತಾನೆ ಈ ಜ್ಞಾನದ ಬಗ್ಗೆ. ಹಂಗಾರೆ 2 ದಿನದಲ್ಲಿ ಯಾರು ಎಲ್ಲಿ ತನಕ ಅಂತ ಅರ್ಥ ಮಾಡ್ಕೋತಾರೆ ಇದನ್ನ. ಬಾಬ್ ತೋ ಬಹುತ್ ಸಹಜ ಬತಾತೆ ಹೈ, ಆದ್ರೆ ಬಾಬಾ ಅಂತ ಇಲ್ಲಿ ಬಹಳ ಸಹಜ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ವಹ ಹೈ ಬೇಹದ್ ಕಾ ಬಾಪ್, ಜರೂರ್ ಉನ್ಸೆ ಸಬ್ಕೋ ವರ್ಸಾ ಮಿಲ್ನಾ ಚಾಹಿಯೇ ನಾ. ಅವರಾಗಿದ್ದಾರೆ ಬೇಹದ್ದಿನ ತಂದೆ ಅಂದಮೇಲೆ ಅವಶ್ಯವಾಗಿ ಅವರಿಂದ ಎಲ್ಲರಿಗೂ ಕೂಡ ಆಸ್ತಿ ಸಿಗಬೇಕಲ್ವಾ. ಓ ಗಾಡ್ ಫಾದರ್ ಕಹ ಯಾದ್ ಕರ್ತೆ ಹೈ, ಎಲ್ಲರೂ ಓ ಗಾಡ್ ಫಾದರ್ ಅಂತ ಹೇಳಿ ನೆನಪು ಮಾಡ್ತಾರೆ. लक्ष्मी नारायण का मंदिर है, लक्ष्मी नारायण मंदिर ಕೂಡ ಇದೆ. यहाँ स्वर्ग में राज्य करते थे, परंतु उनको ये वर्ष किसने दिया. ಆಯ್ತು, ಲಕ್ಷ್ಮೀನಾರಾಯಣರು ಅವರು ಸ್ವರ್ಗದಲ್ಲಿ ರಾಜ್ಯ ಮಾಡ್ತಾ ಇದ್ರು,
ಆದ್ರೆ ಅವರಿಗೆ ಆಸ್ತಿ ಕೊಟ್ಟವ್ರು ಯಾರು? ಜರೂರ್ ಸ್ವರ್ಗಕ್ಕೆ ರಚಯಿತಾನೆ ದಿಯಾ ಹೋಗಾನ, ಅವಶ್ಯವಾಗಿ ಅವರಿಗೆ ಸ್ವರ್ಗದ ರಚಯಿತನೆ ಕೊಟ್ಟಿರ್ಬೇಕು ತಾನೆ ಅದನ್ನ. ಪರಂತು ಕಬ್ कैसे ದಿಯಾ ವಾ ಕೊಯ್ ನೈ ಜಾನ್ತೆ. ಆದ್ರೆ ಯಾವಾಗ ಅದನ್ನ ಯಾರು ಕೊಟ್ರು, ಹೆಂಗ್ ಕೊಟ್ರು ಅದು ಯಾರಿಗೂ ಕೂಡ ಗೊತ್ತಿಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಜಬ್ ಸತ್ಯುಗ ಥಾ ತೋ ಔರ್ ಕೊಯ್ ಧರ್ಮ ನಹಿ ಥಾ. ತಾವ್ ಮಕ್ಕಳು ತಿಳ್ಕೊಂಡಿದ್ದೀರಿ, ಯಾವಾಗ ಸತ್ಯುಗ ಇತ್ತು ಅವಾಗ ಬೇರೆ ಯಾವ ಧರ್ಮನೂ ಇರ್ಲಿಲ್ಲ. सत्युग में हम पवित्र थे, कलयुग में हम पतित हैं. ಸತ್ಯುಗದಲ್ಲಿ ನಾವು ಪವಿತ್ರ ಇದ್ವಿ, ಕಲಿಯುಗದಲ್ಲಿ ನಾವು ಪತಿತರಿದ್ದೀವಿ. ಸಂಗಮ್ ಪರ್ ಜ್ಞಾನ ದಿಯಾ ಹೋಗಾ ಸತ್ಯುಗ ಮೇ ನಹಿ. ಹಾಗಾದ್ರೆ ಬಾಬಾ ಸಂಗಮ ಯುಗದಲ್ಲೇ ನಮಗೆ ಜ್ಞಾನ ಕೊಟ್ಟಿರ್ಬೇಕೆ ಹೊರತಾಗಿ ಸತ್ಯುಗದಲ್ಲಂತೂ ಅಲ್ಲ. ಮಹತ್ವ ಪ್ರಾರಬ್ಧ ಹೇ, ಯಾಕಂದ್ರೆ ಅಲ್ಲಿ ಕೇವಲ ಪ್ರಾರಬ್ಧ ಅಷ್ಟೇ. ಜರೂರ್ ಅಗಲೆ ಜನ್ಮ ಮೇ ಜ್ಞಾನ ಲಿಯಾ ಹೋಗಾ. ಹಾಗಾದ್ರೆ ಅವಶ್ಯವಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನ ತಗೊಂಡಿರ್ಬೇಕು ತಾನೆ. ತುಂಬಿ ಅಬಲೇ ರಹೇ ಹೋ, ತಾವು ಈಗ ಜ್ಞಾನವನ್ನ ತಗೊಳ್ತಾ ಇದ್ದೀರಿ. ತುಮ್ ಜಾನ್ತೆ ಹೋ ಆದಿ ಸನಾತನ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಬಾಪ್ ಹಿ ಕರೇಗ. ತಾವು ತಿಳ್ಕೊಂಡಿದ್ದೀರಿ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಒಬ್ಬ ತಂದೆನೆ ಸ್ಥಾಪನೆ ಮಾಡ್ತಾರೆ. ಶ್ರೀಕೃಷ್ಣ ತೋ ಸತ್ಯುಗ ಮೇ ಥಾ, ಶ್ರೀಕೃಷ್ಣ ಇದ್ದದ್ದು ಸತ್ಯುಗದಲ್ಲಿ. तो उसको यह प्रारब्ध कहाँ से मिली? ಅವರಿಗೆ ಈ ಪ್ರಾರಬ್ಧ ಎಲ್ಲಿಂದ ಸಿಕ್ತು? ಲಕ್ಷ್ಮೀ ನಾರಾಯಣ ಹಿ ರಾಧೆ ಕೃಷ್ಣ ಥೇ ಯ ಕೋಯಿ ನಹಿ ಜಾನ್ತೆ. ಲಕ್ಷ್ಮೀ ನಾರಾಯಣರೇ ರಾಧಾ ಕೃಷ್ಣ ಆಗಿದ್ರು ಅನ್ನೋದು ಇದು ಯಾರು ಕೂಡ ತಿಳ್ಕೊಂಡಿಲ್ಲ. ಬಾಪ ಕಹತೆ ಜಿನೋನೆ ಕಲ್ಪ ಪೆಹಲೆ ಸಮझाता ವಹಿ ಸಮझेंगे. ಬಾಬಾ ಹೇಳ್ತಾರೆ, ಯಾರು ಕಲ್ಪದ ಮೊದಲು ಜ್ಞಾನ ತಿಳ್ಕೊಂಡಿದ್ರಲ್ವಾ ಈಗಲೂ ಕೂಡ ಅವರೇ ತಿಳ್ಕೊತಾರೆ. ಸ್ಯಾಂಪ್ಲಿಂಗ್ ಲಗ್ತಾ ಹೈ, ಇಲ್ಲಿ ಸಸಿಯನ್ನ ನಾಟಲಾಗ್ತದಂತಾರ ಬಾಬಾ. ಮೋಸ್ಟ್ ಸ್ವೀಟೆಸ್ಟ್ ಝಾಡ್ಕ ಕಲಂ ಲಗ್ತಾ ಹೈ, ಇಲ್ಲಿ ಅತಿ ಮಧುರವಾದ ವೃಕ್ಷದ ಸಸಿಯನ್ನ ನೆಡಲಾಗ್ತಾ ಇದೆ ಅಂತಾರ ಬಾಬಾ. ತುಮ್ ಜಾನ್ತೆ ಹೋ आज से 5000 वर्ष पहले भी बाप ने आकर मनुष्य से देवता बनाया था. ತಿಳ್ಕೊಂಡಿದ್ದರು, ಇವತ್ತಿನಿಂದ 5000 ವರ್ಷದ ಮೊದಲು ಕೂಡ ತಂದೆ ಬಂದು ನಮ್ಮನ್ನ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದ್ರು. ಅಭಿ ತುಮ್ ಟ್ರಾನ್ಸ್ಫರ್ ಹೋ ರಹೆ ಹೋ, ತಾವೀಗ ಟ್ರಾನ್ಸ್ಫರ್ ಆಗ್ತಾ ಇದ್ದೀರಿ. ಪಹಲೆ ಬ್ರಾಹ್ಮಣ್ ಬನ್ನ ಹೇ, ಅದ್ರ ಮೊದಲು ತಾವು ಬ್ರಾಹ್ಮಣರು ಆಗ್ಬೇಕು. ಬಾಜೋಲಿ ಖೇಲ್ತೆ ಹೇ ತೋ ಚೋಟಿ ಜರೂರ್ ಆಯೇಗಿ. ಬಾಜೋಲಿ ಆಡ್ತಾರಲ್ವಾ ಅವಾಗ ಬಾಬಾ ಹತ್ರ ಅವಶ್ಯವಾಗಿ ಶೆಖೆ ಬರುತ್ತೆ. ಬರೋಬರ್ ಹಮ್ ಅಭಿ ಬ್ರಾಹ್ಮಣ್ ಬನೆ ಹೇ, ಬರೋಬರ್ ನಾವೀಗ ಬ್ರಾಹ್ಮಣರು ಆಗಿದ್ದೀವಿ. ಯಜ್ಞ ಮೇ ತೋ ಜರೂರ್ ಬ್ರಾಹ್ಮಣ್ ಚಾಹಿಯೇ. ಯಜ್ಞ ಅಂದ್ಮೇಲೆ ಯಜ್ಞ ಸಂಭಾಲನೆ ಮಾಡ್ಲಿಕ್ಕೆ ಬ್ರಾಹ್ಮಣರ ಅವಶ್ಯವಾಗಿ ಬೇಕೇ ಬೇಕು. ಯ ಶಿವ ವ ರುದ್ರಕ ಯಜ್ಞ, ಇದು ಶಿವ ಅಥವಾ ರುದ್ರನ ಯಜ್ಞ ಆಗಿದೆ. ರುದ್ರ ಜ್ಞಾನ ಯಜ್ಞ ಹಿ ಕಹಾ ಜಾತಾ ಹೈ. ಹೇಳ್ಬೇಕಾದ್ರೆ ರುದ್ರ ಜ್ಞಾನ ಯಜ್ಞ ಅಂತಾನೆ ಹೇಳಲಾಗತ್ತೆ. ಶ್ರೀಕೃಷ್ಣನೇ ಯಜ್ಞನ ಹಿ ರಚ, ಆದ್ರೆ ಶ್ರೀಕೃಷ್ಣ ಯಜ್ಞವನ್ನ ರಚನೆ ಮಾಡಲಿಲ್ಲ. इस रुद्र ज्ञान यज्ञ से विनाश ज्वाला प्रज्वलित होती है. ಈ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಗತ್ತೆ. ಈ ಶಿವಬಾಬಾ ಕಾ ಯಜ್ಞ ಪತಿತೋं को पावन बनाने के लिए. ಇದು ಶಿವಬಾಬರ ಯಜ್ಞ ಯಾಕಿದೆ? ಪತಿತರನ್ನ ಪಾವನ ಮಾಡ್ಲಿಕ್ಕಾಗಿ. ರುದ್ರ ಶಿವಬಾಬಾ ನಿರಾಕಾರ ಹೇ, ವಹ ಯಜ್ಞ कैसे ರಚೆ? ಈಗ ರುದ್ರ ಶಿವಬಾಬಾ ನಿರಾಕಾರ, ಅವ್ರು ಹೆಂಗೆ ಈ ಯಜ್ಞವನ್ನ ರಚನೆ ಮಾಡ್ತಾರೆ? ಜಬ್ ತಕ್ ಮನುಷ್ಯ ತನಮೆ ನ ಆಯೆ, ಎಲ್ಲಿವರೆಗೆ ಮನುಷ್ಯ ತನುವಿನಲ್ಲಿ ಬರಕ್ಕಾಗೋದಿಲ್ಲ ಅಲ್ಲಿವರೆಗೆ ಯಜ್ಞ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯ ಹಿ ಯಜ್ಞ ರಚತೆ ಹೇ, ಮನುಷ್ಯರ ಯಜ್ಞವನ್ನ ರಚನೆ ಮಾಡ್ತಾರೆ. ಸೂಕ್ಷ್ಮ ವ ಮೂಲವತನ್ ಮೇ ಯ ಬಾತೆ ನಹಿ ಹೋತಿ. ಸೂಕ್ಷ್ಮ ಅಥವಾ ಮೂಲವತನದಲ್ಲಿ ಇವೆಲ್ಲ ಮಾತುಗಳು ಇರೋದಿಲ್ಲ. ಬಾಪ ಸಮझाते ಸಂಗಮ ಯುಗ ಹೇ, ಬಾಬಾ ತಿಳಿಸ್ಕೊಡ್ತಾರೆ ಇದು ಸಂಗಮ ಯುಗ. ಜಬ್ ಲಕ್ಷ್ಮೀ ನಾರಾಯಣ ಕ ರಾಜ್ಯ ಥಾ ತೋ ಸತ್ಯುಗ ಥಾ. ಯಾವಾಗ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ಸತ್ಯುಗ ಇತ್ತು. ಅವ ಫಿರ್ ತುಮ್ ಯಹ ಬನ್ ರಹೆ ಹೋ, ಈಗ ಪುನಃ ತಾವೀಗ ಆ ರೀತಿ ಆಗ್ತಾ ಇದ್ದೀರಿ. ಈ ಜೀವನ ಕಾ ಡೋರ್ ಆತ್ಮಾओं की ಪರಮಾತ್ಮ ಕೆ ಸಾಥ್ ಹೈ. ಈ ಜೀವನದ ದಾರ ಆತ್ಮಗಳದ್ದು ಪರಮಾತ್ಮನ ಜೊತೆಗೆ ಇದೆ. ये डोर क्यों बांधी है?
ಈ ನಮ್ಮ ಜೀವನದ ಸೂತ್ರಧಾರವನ್ನ ನಾವು ಬಾಬನ ಜೊತೆಗೆ ಯಾಕೆ ಬಂಧಿಸ್ಕೊಂಡಿದೀವಿ, ಯಾಕೆ ದಾರ ಬಾಬನ ಜೊತೆ ಕಟ್ಕೊಂಡಿದ್ದೀವಿ? ಸದಾ ಸುಖ ಕಾ ವರ್ಷ ಪಾನೆ ಕೇಳಿಯೇ, ಯಾಕಂದ್ರೆ ಸದಾ ಸುಖದ ಆಸ್ತಿಯನ್ನ ಪಡ್ಕೊಳ್ಳಿಕ್ಕಾಗಿ. तुम जानते हो बेहद के बाप द्वारा हम यहाँ ಲಕ್ಷ್ಮೀ ನಾರಾಯಣ ಬಂತೆ ಹೇ. ತಾವು ತಿಳ್ಕೊಂಡಿದ್ದೀರಿ, ಬೇಹದ್ದಿನ ತಂದೆ ಮೂಲಕ ನಾವು ಈ ರೀತಿ ಲಕ್ಷ್ಮೀ ನಾರಾಯಣರು ಆಗ್ತೀವಿ. ಬಾಪ್ನೆ ಸಮಜಾಯಾ ಹೇ ತುಮ್ ಸೋ ದೇವಿ ದೇವತಾ ಧರ್ಮಕ್ಕೆ ಥೇ. ಬಾಬಾ ತಿಳಿಸ್ತಾ ಇದ್ದಾರೆ, ತಾವೇ ದೇವಿ ದೇವತಾ ಧರ್ಮದವರು ಆಗಿದ್ರಿ. ತುಮಾರ ರಾಜ್ಯತ, ನಿಮ್ಮದೇ ರಾಜ್ಯ ಇತ್ತು. ಪೀಛೆ ತುಮ್ ಪುನರ್ಜನ್ಮ ಲೇತೆ ಲೇತೆ ಕ್ಷತ್ರಿಯ ಧರ್ಮವೇ ಆಯೆ. ಆಮೇಲೆ ನೀವು ಪುನರ್ಜನ್ಮ ತಗೋತಾ ತಗೋತಾ ನೆಕ್ಸ್ಟ್ ಕ್ಷತ್ರಿಯ ಧರ್ಮದಲ್ಲಿ ಬಂದ್ರಿ. ಸೂರ್ಯವಂಶಿ ರಾಜೈ ಚಲಿ ಗೈ ಫಿರ್ ಚಂದ್ರವಂಶಿ ಆಯೆ. ನೋಡಿ, ಸೂರ್ಯವಂಶಿ ರಾಜೆಯವರು ಬಂತು, ರಾಜೈ ಬಂತು, ಅಲ್ಲಿಂದ ಬಾಬಾ ಚಂದ್ರವಂಶಿಗಳು ಬಂದ್ರು. ಆಮೇಲೆ ತುಮಕು ಮಾಲೂಮ್ ಹೇ ಹಮ್ ಯೇ ಚಕ್ರ ಕೈಸೆ ಲಗಾತೆ ಹೇ. ತಮ್ಗೆ ಗೊತ್ತಿದೆ ನಾವ್ ಈ ಚಕ್ರವನ್ನ ಹೆಂಗ್ ತಿರುಗಿಸ್ತೀವಿ. ಇತನೆ ಇತನೆ ಜನ್ಮಲಿ, ಇಷ್ಟಿಷ್ಟು ನಾವು ಜನ್ಮವನ್ನ ತಗೊಂಡ್ವಿ. ಭಗವಾನ್ ವಾಚ್, ಹೇ ಬಚ್ಚೆ ತುಮ್ ಅಪ್ನೆ ಜನ್ಮೋ ಕೋ ನಹಿ ಜಾನ್ತೆ ಹೋ ಮೈ ಜಾನ್ತಾ ಹೂಂ. ಇದು ಭಗವಾನ್ ವಾಚ್. ಹೇ ಮಕ್ಕಳೇ, ತಾವು ತಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ, ಅರೆ ನಾನ್ ತಿಳ್ಕೊಂಡಿದ್ದೀನಿ ಅಂತಾರೆ ಬಾಬಾ. ಅಬ್ ಇಸ್ ಸಮಯ ಇಸ್ ತನ್ ಮೇ ದೋ ಮೂರ್ತಿ ಹೇ. ಈಗ ಈ ಸಮಯ ಈ ತನುವಿನಲ್ಲಿ ಎರಡು ಮೂರ್ತಿಗಳಿದ್ದಾರೆ, ಬ್ರಹ್ಮ ಕಿ ಆತ್ಮ और ಶಿವ ಪರಮಾತ್ಮ. ಒಂದು ಬ್ರಹ್ಮನಾತ್ಮ, ಇನ್ನೊಂದು ಶಿವ ಪರಮಾತ್ಮ. ಇಸ್ ಸಮಯ ದೋ ಮೂರ್ತಿ ಇಕ್ಕಟ್ಟಿ ಹೇ, ಬ್ರಹ್ಮ और ಶಿವ. ಈ ಸಮಯ ಎರಡು ಮೂರ್ತಿಗಳು ಒಟ್ಟಿದ್ದಾರೆ. ಯಾರು? ಬ್ರಹ್ಮ ಮತ್ತು ಶಿವ. ಶಂಕರ್ ತೋ ಕಭಿ ಪಾಠ ಮೇ ಆತಾ ನಹಿ. ಶಂಕರಂತ ಎಂದು ಪಾತ್ರದಲ್ಲಿ ಬರುವುದಿಲ್ಲ. ಬಾಕಿ ವಿಷ್ಣು ಸತ್ಯುಗ ಮೇ ಹೇ, ಇನ್ನು ಬಾಕಿ ವಿಷ್ಣು ಇರೋದು ಸತ್ಯುಗದಲ್ಲಿ. ಅಭಿ ತುಮ್ ಬ್ರಾಹ್ಮಣ್ಸೋ ದೇವತಾ ಬನೆಂಗೆ. ಈಗ ತಾವೇ ಬ್ರಾಹ್ಮಣ್ಸೋ ದೇವತಾ ಆಗ್ತೀರಿ. ಹಂಸೋ ಕ ಅರ್ಥ ವಾಸ್ತವ ಮೇ ಯ ಹೇ. ಹಂಸೋ ಅಂದ್ರೆ ನಾವೇ ಅವರು, ಅವರೇ ನಾವು. ಇದರ ಅರ್ಥ ಇದೆ ಅಂತಾರೆ ಬಾಬಾ ವಾಸ್ತವದಲ್ಲಿ. ಉನ್ಹೋನೆ ಕಹ ದಿಯಾ ಹೇ ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮ. ಕಿತನಾ ಫರ್ಕ್ ಹೇ? ಅಲ್ಲೇನ್ ಹೇಳ್ಬಿಟ್ರು, ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ. ಎಷ್ಟು ವ್ಯತ್ಯಾಸ ಆಗ್ಬಿಡುತ್ತಲ್ವಾ. ರಾವಣ ಕೆ ಆನೆ ಸೆ ಹಿ ರಾವಣ ಕಿ ಮತ ಶುರು ಹೋ ಗೈ. ಯಾವಾಗ ರಾವಣ ಬಂದ, ರಾವಣ ಬರ್ತಾನೆ, ರಾವಣನ ಮತ ಶುರು ಆಗ್ಬಿಡ್ತು. ಸತ್ಯುಗ ಮೇತು ಯ ಜ್ಞಾನ ಹಿ ಪ್ರಾಯಲೋಪ್ ಹೋ ಜಾಯೇಗಾ. ಸತ್ಯುಗದಲ್ಲಂತೂ ಈ ಜ್ಞಾನನೇ ಮಾಯಾಗಿ ಬಿಡ್ತದಂತಾರೆ ಬಾಬಾ. ಇಸ್ಸಬ್ ಹೋನಾ ಡ್ರಾಮಾ ಮೇ ನೂಂದ್ ಹೆನ, ತಬ್ ತೋ ಬಾಪ್ ಆಕರ್ ಸ್ಥಾಪನಾ ಕರೆ. ಬಾಬಾ ಹತ್ರ ಇದೆಲ್ಲ ಆಗೋದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಅದಕ್ಕೆ ತಾನೇ ಮತ್ತೆ ತಂದೆ ಒಂದು ಸ್ಥಾಪನೆ ಮಾಡ್ತಾರೆ. ಅಭಿ ಹೇ ಸಂಗಮ್, ಈಗಿರೋದಂತೂ ಸಂಗಮ. ಬಾಪ ಕಹತೆ ಮೈ ಕಲ್ಪ 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 ಕೆ ಸಂಗಮ ಯುಗ ಪರ್ ಆಕರ್ ತುಮಕೋ ಮನುಷ್ಯ ಸೇ ದೇವತಾ ಬನಾತಾ ಹೂಂ. ಬಾಬಾ ಹೇಳ್ತಾರೆ, ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಿಮ್ಮನ್ನ ಮನುಷ್ಯರಿಂದ ದೇವತಾ ಮಾಡ್ತೀನಿ. ಜ್ಞಾನ ಯಜ್ಞ ರಚಿತಾ ಹೂಂ. ಬಾಬಾ ಹೇಳ್ತಾರೆ, ನಾನು ಜ್ಞಾನ ಯಜ್ಞವನ್ನ ರಚನೆ ಮಾಡ್ತೀನಿ. ಬಾಕಿ ಜೋ ಹೇ ವ ಇಸ್ ಯಜ್ಞ ಮೇ ಸ್ವಹ ಹೋ ಜಾನೆ ಹೇ. ಬಾಕಿ ಉಳಿದದ್ದು ಏನೆಲ್ಲ ಇದೆ ಅದೆಲ್ಲ ಯಜ್ಞದಲ್ಲಿ ಸ್ವಾಹ ಆಗಲಿದೆ ಅಂತಾರೆ ಬಾಬಾ. ಯ ವಿನಾಶ ಜ್ವಾಲ ಇಸ್ ಯಜ್ಞ ಸೆ ಪ್ರಜ್ವಲಿತ ಹೋನಿ ಹೇ. ಈ ವಿನಾಶದ ಜ್ವಾಲೆ ಈ ಯಜ್ಞದಿಂದಲೇ ಪ್ರಜ್ವಲಿತ ಆಗಲಿದೆ ಅಂತಾರೆ ಬಾಬಾ. ಪತಿತ ದುನಿಯಾ ಕಾ ತೋ ವಿನಾಶ ಹೋನಾ ಹೇ. ಪತೀತ ಜಗತ್ತಿಂದಂತೂ ವಿನಾಶ ಆಗೋದು ಗ್ಯಾರಂಟಿ. ನೈತೋ ಪಾವನ್ ದುನಿಯಾ ಕೈಸೆ ಹೋ, ಇಲ್ಲ ಹೊಸ ಜಗತ್ತು ಬರೋದು ಹೇಗೆ? ತುಮ್ ಕತೆ ಬಿ ಹೋ ಹೇ ಪತೀತ್ ಪಾವನ್ ಆವ್, तो पतित दुनिया पावन दुनिया इकट्ठी रहेगी क्या? ನೀವೇ ಹೇಳ್ತಿರಲ್ವಾ, ಹೇ ಪತಿತ ಪಾವನ ಬಾ ಅಂತ ಹೇಳಿ. ಹಾಗಾದ್ರೆ ಪತಿತ ಜಗತ್ತು ಪಾವನ ಜಗತ್ತು ಎರಡು ಒಟ್ಟಿಗೆ ಇರಕ್ ಸಾಧ್ಯನಾ? ಇರುತ್ತಾ ಎರಡು ಒಟ್ಟಿಗೆ? ಇಲ್ಲ. ಪತಿತ ದುನಿಯಾ ಕಾ ವಿನಾಶ ಹೋಗಾ, ಇಸ್ಮೇ ತೋ ಖುಷ್ ಹೋನಾ ಚಾಹಿಯೆ. ಪತಿತ ಜಗತ್ತಂತೂ ವಿನಾಶ ಆಗತ್ತಲ್ವಾ, ಇದರಲ್ಲಿ ಬಹಳ ಖುಷಿ ಪಡ್ಬೇಕಂತಾರ ಬಾಬಾ. ಮಹಾಭಾರತ್ ಕಿ ಲಡಾಯಿ ಲಗಿ ಥಿ ಜಿಸಸೆ ಸ್ವರ್ಗ ಕೆ ಗೇಟ್ ಖುಲೆ. ಮಹಾಭಾರತ ಯುದ್ಧ ಆಗಿತ್ತು, ಯಾವುದರಿಂದ? ಸ್ವರ್ಗದ ಗೇಟು ತೆರೆಯಲ್ಪಟ್ಟಿತ್ತು. ಕತೆ ಹೇ ಯ ವಹಿ ಮಹಾಭಾರತ್ ಲಡಾಯಿ ಹೇ. ಹೇಳ್ತಾರೆ, ಇದು ಅದೇ ಮಹಾಭಾರತ ಯುದ್ಧ. ಎತ್ತು ಅಚ್ಚಾ ಹೇ ಪತಿ ದುನಿಯಾ ಖತಮ್ ಹೋ ಜಾಯಿಗಿ ಅಲ್ವಾ. ಇದು ಬಹಳ ಒಳ್ಳೇದು. ಪತಿತ ಜಗತ್ತಂತೂ ನಾಶ ಆಗತ್ತೆ.
पीस के लिए माथा मारने की दरकार क्या है? ಶಾಂತಿಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ತುಮಕೋ ಜೋ ಅಬ್ ತೀಸರಾ ನೇತ್ರ ಮಿಲಾ ಹೈ ವ ಕೋಯಿ ಕೋ ನಹಿ ಹೈ. ಈಗ ನಿಮಗೇನು ಮೂರನೇ ನೇತ್ರ ಸಿಕ್ಕಿದಲ್ವಾ, ಇದು ಜಗತ್ನಲ್ಲಿ ಯಾರಿಗೂ ಇಲ್ಲ ಅಂತಾರೆ ಬಾಬಾ. तो तुम बच्चों को खुश होना चाहिए, हम बेहद के बाप से फिर से ವರ್ಷ ಲೇ ರಹೆ ಹೈ. ಅದಕ್ಕೆ ತಾವು ಮಕ್ಕಳಿಗೆ ಖುಷಿ ಆಗ್ಬೇಕು. ಏನು? ನಾವು ಬೇಹದ್ದಿನ ತಂದೆಯಿಂದ ಪುನಃ ಬೇಹದ್ದಿನ ಆಸ್ತಿಯನ್ನ ತಗೋತಾ ಇದ್ದೀವಿ. ಬಾಬಾ ಹಮ್ನೆ ಅನೇಕ ಬಾರ್ ಆಪ್ಸೆ ವರ್ಷ ಲಿಯಾ ಹೈ. ಹೇಳ್ತೀವಲ್ವಾ, ಬಾಬಾ ನಾವು ಅನೇಕ ಬಾರಿ ನಿಮ್ಮಿಂದ ಆಸ್ತಿಯನ್ನ ನಾವು ಪಡ್ಕೊಂಡಿದ್ದೀವಿ. ರಾವಣನೇ ಫಿರ್ ಶ್ರಾಪ ದಿಯ, ರಾವಣ ನಂತರ ಶ್ರಾಪ ಕೊಟ್ಟು ಬಿಟ್ಟ. ಯ ಬಾತೆ ಯಾದ್ ಕರ್ನ ಸಹಜ. ಇವೆಲ್ಲ ಮಾತುಗಳು ನೆನಪು ಮಾಡ್ಕೊಳ್ಳೋದು ಸಹಜ ಅಂತಾರೆ ಬಾಬಾ. ಬಾಕಿ ಸಬ್ ದಂತಕಥಾಯೆ, ಬಾಕಿಯೆಲ್ಲ ಜಗತ್ನಲ್ಲಿರೋದು ದಂತಕಥೆಗಳಂತಾರೆ ಬಾಬಾ. ತುಮಕು ಇತನಾ ಸಾವುಕಾರ ಬನಾಯ ಫಿರ್ ಗರೀಬ್ ಕ್ಯೂ ಬನೆ. ಬಾಬಾ ಹೇಳ್ತಾರೆ, ನೀವು ನಾನು ಇಷ್ಟು ಸಾವುಕಾರನ್ನಾಗಿ ಮಾಡದೆ ಮತ್ತೆ ಬಡವ್ರು ಯಾಕಾದ್ರಿ? ಹೆಂಗಾದ್ರಿ ನೀವು ಬಡವರು? ಎಸ್ಸವ್ ಡ್ರಾಮಾ ಮೇ ನೋಂದೆ, ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಗಾಯ ಬಿ ಜಾತಾ ಹೈ ಜ್ಞಾನ ಭಕ್ತಿ ವೈರಾಗ್ಯ. ಗಾಯನ ಮಾಡಲಾಗತ್ತೆ ಜ್ಞಾನ ಭಕ್ತಿ ವೈರಾಗ್ಯ. ಭಕ್ತಿ ಸೆ ವೈರಾಗ್ಯ ತಬ್ ಹೋ ಜಬ್ ಜ್ಞಾನ ಮಿಲೆ. ಭಕ್ತಿಯಿಂದ ವೈರಾಗ್ಯ ಯಾವಾಗ ಬರುತ್ತೆ? ಯಾವಾಗ ಜ್ಞಾನ ಸಿಗುತ್ತೆ. ತುಮಕೋ ಜ್ಞಾನ ಮಿಲ ತಬ್ ಭಕ್ತಿ ಸೆ ವೈರಾಗ್ಯ ಹುವಾ. ನೋಡಿ, ಯಾವಾಗ ನಿಮ್ಗೆ ಜ್ಞಾನ ಸಿಕ್ತು ಆಗ ಭಕ್ತಿ ಮೇಲೆ ವೈರಾಗ್ಯ ಬಂತು. ಸಾರಿ ಪುರಾಣಿ ದುನಿಯಾ ಸೆ ವೈರಾಗ್ಯ ಅಂದ್ರೆ ಅರ್ಥ ಇಡೀ ಜಗತ್ತಿನ ಜೊತೆ ನಮ್ದು ವೈರಾಗ್ಯ. ಎತ್ತೋ ಕಬ್ರಿಸ್ತಾನ ಹೇ, ಯಾಕಂದ್ರೆ ಸ್ಮಶಾನ ಅಲ್ವಾ ಇದು. 84 ಜನ್ಮಕ ಚಕ್ರ ಲಗಾಯ ಹೇ, ಅವಿಗರ್ ಜಾನ ಹೇ. 84 ಜನ್ಮದ ಚಕ್ರ ಈಗ ನೀವು ಸುತ್ತ ಬಂದ್ರಿ, ಈಗ ಮತ್ತೆ ಬಾಬಾ ಹತ್ರ ವಾಪಸ್ ಮನೆಗೆ ಹೋಗ್ಬೇಕು. ಮುझे ಯಾದ್ ಕರೋ ತೋ ಮೇರೆ ಪಾಸ ಚಲೆ ಆಯೆಂಗೆ. ಬಾಬಾ ಹೇಳ್ತಾರೆ, ನೀವು ನನ್ನ ನೆನಪು ಮಾಡ್ರಿ, ಆಗ ನನ್ನ ಹತ್ರ ಬಂದ್ಬಿಡ್ತೀರಿ. ವಿಕರ್ಮ ವಿನಾಶ ಹೋ ಜಾಯೆಂಗೆ और कोई उपाय नहीं. ಇದರಿಂದ ವಿಕರ್ಮನ ವಿನಾಶ ಆಗುತ್ತೆ, ಇದನ್ ಬಿಟ್ರೆ ಬೇರೆ ಯಾವ ಉಪಾಯನೂ ಇಲ್ಲ ಅಂತಾರೆ ಬಾಬಾ. ಯೋಗ ಅಗ್ನಿ ಸೆ ಪಾಪ ಭಸ್ಮ ಹೋಂಗೆ, ಗಂಗಾ ಸ್ನಾನ ಸೆ ನಹಿ ಹೋಂಗೆ. ಯೋಗ ಅಗ್ನಿಯಿಂದ ಪಾಪ ಭಸ್ಮ ಆಗುತ್ತೆ ಹೊರತಾಗಿ ಗಂಗಾ ಸ್ನಾನ ಮಾಡೋದ್ರಿಂದ ಪಾಪ ಭಸ್ಮ ಆಗೋದಿಲ್ಲ. ಬಾಬಾ ಕಹತೆ ಮಾಯಾ ನೆ ತುಮಕೋ ಫೂಲ್ ಯಾನಿ ಮೂರ್ಖ ಬನಾ ದಿಯಾ ಹೈ. ಏಪ್ರಿಲ್ ಫೂಲ್ ಕಹತೆ ಹೈ ನಾ. ಬಾಬಾ ಹೇಳ್ತಾರೆ, ಮಾಯಿ ನಿಮ್ಮನ್ನ ಫೂಲ್ ಅಂದ್ರೆ ಮೂರ್ಖರನ್ನಾಗಿ ಮಾಡ್ಬಿಟ್ಟಿದೆ, ಏಪ್ರಿಲ್ ಫೂಲ್ ಅಂತ ಹೇಳ್ತಾರಲ್ವಾ. ಅಭಿ ಮೈ ತುಮಕೋ ಲಕ್ಷ್ಮೀ ನಾರಾಯಣ್ ಜೈಸಾ ಬನಾನೆ ಆಯಾ ಹೂಂ. ಬಾಬಾ ಹೇಳ್ತಾರೆ, ಈಗ ನಾನು ನಿಮ್ಮನ್ನ ಲಕ್ಷ್ಮೀ ನಾರಾಯಣರ ಸಮಾನ ಮಾಡ್ಲಿಕ್ಕಾಗಿ ಬಂದಿದ್ದೀನಿ. ಚಿತ್ರ ತೋ ಬಹುತ್ ಅಚ್ಚೆ ಹೇ, ಆಜ್ ಹಮ್ ಕ್ಯಾ ಹೇ ಕಲ್ ಹಮ್ ಕ್ಯಾ ಹೋಂಗೆ. ಚಿತ್ರನು ಬಹಳ ಚೆನ್ನಾಗಿದೆ, ಇವತ್ತು ನಾವು ಏನಿದ್ದೀವಿ, ನಾಳೆ ಮುಂದೆ ಏನ್ ಆಗಲಿದ್ದೀವಿ. ಪರಂತು ಮಾಯಾ ಕಮ್ ನಹಿ ಹೈ. ಆದ್ರೆ ಮಾಯನು ಕಡಿಮೆ ಇಲ್ಲ ಅಂತಾರೆ ಬಾಬಾ. ಮಾಯಾ ಡೋರ್ ಬಾಂಧನೆ ನಹಿ ದೇತಿ ಹೈ, ಖೀಂಚಾತಾನ್ ಹೋತಿ ಹೈ. ಮಾಯೆ ಜೀವನದ ದಾರವನ್ನ ಬಾಬನ ಜೊತೆ ಬಂಧಿಸಬೇಕು ಅಂತ ಪ್ರಯತ್ನ ಪಡ್ತೀವಿ, ಅದು ಬಂಧಸಕ್ ಬಿಡುವುದಿಲ್ಲ. ಯಾಕಂದ್ರೆ ಆ ಕಡೆ ಎಳಿತಾ ಇರ್ತದಂತಾರ ಬಾಬಾ. ಹಮ್ ಬಾಬಾ ಕೋ ಯಾದ್ ಕರ್ತೆ ಫಿರ್ ಪತಾ ನಹಿ ಕ್ಯಾ ಹೋ ಜಾತಾ ಹೈ, ಭೂಲ್ ಜಾತೆ ಹೈ. ನಾವು ಬಾಬನ್ ನೆನಪು ಮಾಡ್ತಾ ಇರ್ತೀವಿ, ಆಮೇಲೆ ಅದು ಏನಾಗುತ್ತೋ ಗೊತ್ತಿಲ್ಲ, ಬಾಬಾ ಮರ್ತು ಹೋಗ್ಬಿಡ್ತಾರೆ. ಇಸ್ಮೇ ಮೆಹನತ್ ಹೈ. ಬಾಬಾ ಇದರಲ್ಲಿ ಪರಿಶ್ರಮ ಇದೆ. ಇಸ್ಲಿಯೇ ಭಾರತ್ ಕಾ ಪ್ರಾಚೀನ ಯೋಗ ಮಶೂರ್ ಹೈ. ಅದಕ್ಕಾಗಿ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧ ಇದೆ. ಉನ್ನೋಕ ವರ್ಷ ಕಿಸ್ನಿ ದಿಯಾ ಯ ಕೋಯಿ ಸಮಜ್ತೆ ನಹಿ. ಅವರಿಗೆ ಆಸ್ತಿ ಕೊಟ್ಟವ್ರು ಯಾರು, ಇದನ್ನು ಯಾರು ಕೂಡ ತಿಳ್ಕೊಳ್ಳೋದಿಲ್ಲ. ಬಾಪ್ ಕಹತೆ ಬಚ್ಚೋ ಮೈ ತುಮಕೋ ಫಿರ್ ಸೆ ವರ್ಷ ದೇನೆ ಆಯಾ ಹೂಂ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಪುನಃ ಆಸ್ತಿಯನ್ನ ಕೊಡ್ಲಿಕ್ಕಾಗಿ ಬಂದಿದ್ದೀನಿ. ಯತೋ ಬಾಪ್ ಕಾ ಕಾಮ್ ಹೈ, ಯಾಕಂದ್ರೆ ಇದು ಬಾಬಂದ ಕೆಲಸ ಅಲ್ವಾ. ಈ ಸಮಯ ಸಬ್ ನರಕವಾಸಿ ಹೈ. ಈ ಸಮಯ ಅಂತ ಎಲ್ಲರೂ ನರಕವಾಸಿಯಾಗಿದ್ದಾರೆ. ತುಮ್ ಖುಷ್ ಹೋ ರಹೇ ಹೋ, ಆದ್ರೆ ನಾವು ಮಾತ್ರ ಖುಷಿ ಪಡ್ತಾ ಇದ್ದೀವಿ. ಯಾ ಕೋಯಿ ಆತೆ ಹೇ ಸಮಜ್ತೆ ಹೇ ತೋ ಖುಷಿ ಹೋತಿ ಹೇ. ಹಾ ಬರೋಬರ್ ಠೀಕ್ ಹೇ. ಇಲ್ಲಿ ಯಾರು ಬರ್ತಾರೆ, ಜ್ಞಾನ ತಿಳ್ಕೊತಾರೆ, ಅವಾಗ ಅವರು ಖುಷಿ ಪಡ್ತಾರೆ, ಹೌದಲ್ಲ ಇವ್ರು ಹೇಳೋದು ಕರೆಕ್ಟ್ ಇದೆ, ಸರಿ ಇದೆ. 84 ಜನ್ಮೋ ಕಾ ಹಿಸಾಬ್ ಹೈ. 84 ಜನ್ಮಗಳ ಲೆಕ್ಕ ಇದೆ. ಬಾಪ್ ಸೆ ವರ್ಷ ಲೇನಾ ಹೈ, ತಂದೆಯಿಂದ ಆಸ್ತಿ ತಗೊಳ್ಬೇಕು. ಬಾಪ್ ಜಾನ್ತೆ ಹೈ ಆಧಾ ಕಲ್ಪ ಭಕ್ತಿ ಕರ್ಕೆ ತುಮ್ ಥಕ್ ಗಯೇ ಹೋ.
ಬಾಬನಿಗೆ ಗೊತ್ತು, ಅರ್ಧ ಕಲ್ಪ ಮಕ್ಕಳು ಭಕ್ತಿ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಮೀಠೆ ಬಚ್ಚೆ ಬಾಪ ತುಮಾರಿ ಸಬ್ ಥಕ್ ದೂರ್ ಕರೆಂಗೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಎಲ್ಲ ಸುಸ್ತನ್ನ ನಾನು ದೂರ ಮಾಡ್ತೀನಿ. ಆ ಭಕ್ತಿ ಅಂಧ್ಯಾರ ಮಾರ್ಗ ಪೂರ ಹೋತಾ ಹೈ. ಈಗ ಭಕ್ತಿಯ ಒಂದು ಅಂಧಕಾರದ ಮಾರ್ಗ ಪೂರ್ಣ ಆಗತ್ತಂತಾರೆ ಬಾಬಾ. ಕಹಾ ಯಹ ದುಃಖಧಾಮ್, ಕಹಾ ವಾ ಸುಖಧಾಮ್. ಎಲ್ಲಿ ದುಃಖಧಾಮ, ಎಲ್ಲಿ ಆ ಸುಖಧಾಮ. ಮೈ ದುಃಖಧಾಮ್ ಕು ಸುಖಧಾಮ್ ಬನಾನೆ ಕಲ್ಪಕ್ಕೆ ಸಂಗಮ್ ಪರ್ ಆತಾ. ಬಾಬಾ ಹೇಳ್ತಾರೆ, ನಾನು ದುಃಖಧಾಮವನ್ನ ಸುಖಧಾಮ ಮಾಡ್ಲಿಕ್ಕೆ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ. ಬಾಪ್ ಕಾ ಪರಿಚಯ ದೇನಾ, ಎಲ್ಲರಿಗೂ ತಂದೆ ಪರಿಚಯವನ್ನ ಕೊಡಬೇಕು. ಬಾಪ್ ಬೇಹದ್ ಕಾ ವರ್ಷ ದೇನೆ ವಾಲಾ ಹೈ, ಏಕ ಕಿ ಹಿ ಮಹಿಮಾ ಹೈ. ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುವಂಥವರು, ಅವರದ್ದೇ ಶ್ರೇಷ್ಠವಾದ ಮಹಿಮೆ, ಅವರೊಬ್ಬರದೇ ಮಹಿಮೆ ಇರೋದು. ಶಿವಬಾಬಾ ನೈ ಹೋತಾ ತೋ ತುಮ್ಕೋ ಪಾವನ ಕೌನ್ ಬನಾತಾ. ಶಿವಬಾಬಾ ಇರ್ಲಿಲ್ಲ ಅಂದಿದ್ರೆ ನಿಮ್ಮನ್ನ ಪಾವನ ಮಾಡೋರು ಯಾರಿದ್ರು? ಡ್ರಾಮಾ ಮೇ ಸಾರಿ ನೂಂದ್ ಹೇ, ಡ್ರಾಮಾದಲ್ಲಿ ಎಲ್ಲನೂ ನಿಗದಿಯಾಗಿದೆ ಅಂತಾರೆ ಬಾಬಾ. ಕಲ್ಪ ಕಲ್ಪ ತುಮ್ ಮುಜೆ ಪುಕಾರ್ತೆ ಹೋ ಕಿ ಹೇ ಪತೀತ್ ಪಾವನ್ ಆವೋ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪ ನೀವೇ ನನ್ನನ್ನು ಕರಿತೀರಿ, ಹೇ ಪತೀತ ಪಾವನ ಬಾ ಅಂತ ಹೇಳಿ. ಶಿವ ಕಿ ಜಯಂತಿ ಹೇ, ಶಿವನ ಜಯಂತಿ ಅಲ್ವಾ ಇದು. कहते हैं ब्रह्मा ने स्वर्ग की स्थापना की, फिर शिव ने क्या किया जो शिव जयंती मनाते हैं. ಹೇಳ್ತಾರೆ, ಬ್ರಹ್ಮ ಸ್ವರ್ಗದ ಸ್ಥಾಪನೆಯನ್ನ ಮಾಡಿದ್ರು, ಆಯ್ತು. ಆಮೇಲೆ ಶಿವ ಏನ್ ಮಾಡಿದ್ದಕ್ಕೆ ಶಿವ ಜಯಂತಿ ಆಚರಣೆ ಮಾಡ್ತಾರೆ? ಕುಚ್ ಬಿ ಸಮಜ್ತೆ ನಹಿ, ಇದನ್ನ ಜಗತ್ತಿನವರು ತಿಳ್ಕೊಳ್ಳೋದಿಲ್ಲ. ತುಮಾರಿ ಬುದ್ಧಿ ಮೇ ಜ್ಞಾನ ಏಕದಮ್ ಬೈಠ್ ಜಾನಾ ಚಾಹಿಯೆ. ಅರೆ ತಮ್ಮ ಬುದ್ಧಿಯಲ್ಲಿ ಏಕದಮ್ ಈ ಜ್ಞಾನ ಕುತ್ಕೊಂಡ್ಬಿಡ್ಬೇಕಂತಾರೆ ಬಾಬಾ. डोर एक के साथ बांधी है तो फिर और कोई के साथ नहीं बांधो. ನಿಮ್ಮ ಜೀವನದ ದಾರವನ್ನ ಒಬ್ಬನ ಜೊತೆ ನೀವು ಬಂಧಿಸಿದಿರಿ ಅಂದ ಮೇಲೆ ಇನ್ನ ಯಾರ ಜೊತೆನೂ ಬಂಧಿಸ್ಕೊಳ್ಬೇಡ್ರಿ ಅಂತಾರೆ ಬಾಬಾ. ನೈತು ಗಿರ್ ಪಡೆಂಗಿ, ಬೇರೆಯವ್ರ ಜೊತೆ ಬಂಧಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಕೆಳಗಡೆ ಬಿದ್ದು ಬಿಡ್ತೀರಿ. ಪಾರಲೌಕಿಕ ಬಾಪ ಮೋಸ್ಟ್ ಸಿಂಪಲ್ ಹೇ, ಕೊಯ್ ಟಾಟ್ ಬಾಟ ನಹಿ ಹೇ. ನೋಡಿ, ಪಾರಲೌಕಿಕ ತಂದೆ ಹೆಂಗಿದ್ದಾರೆ? ಪೂರ್ಣ ಸಾಧಾರಣ, ಸಿಂಪಲ್. ಇಲ್ಲಿ ಬಾಬಂತ್ರ ಯಾವುದೇ ಆಡಂಬರ ಇಲ್ಲ. ವಹ ಬಾಪ್ ತೋ ಮೋಟರೋ ಮೇ ಏರೋಪ್ಲೇನ್ ಮೇ ಘೂಮ್ತೆ ಹೇ. ಅಲ್ಲಿ ಅಲೌಕಿಕ ತಂದೆ ಮೋಟರ್ಗಳಲ್ಲಿ ಏರೋಪ್ಲೇನ್ಗಳಲ್ಲಿ ತಿರುಗಾಡ್ತಾರೆ. ಯಹ ಬೇಹದ್ ಕಾ ಬಾಪ್ ಕಹತೆ ಮೈ ಪತೀತ ದುನಿಯಾ ಪತೀತ ಶರೀರ್ ಮೇ ಬಚ್ಚೋಂ ಕಿ ಸೇವಾ ಕೆ ಲಿಯೆ ಆಯಾ ಹೂಂ. ಅರೆ ನೋಡಿ, ಇಲ್ಲಿ ಬೇಹದ್ದಿನ ತಂದೆ ಏನ್ ಹೇಳ್ತಾರೆ? ನಾನು ಪತೀತ ಜಗತ್ತು, ಪತೀತ ಶರೀರದಲ್ಲಿ ನಾನು ಮಕ್ಕಳ ಸೇವೆಗಾಗಿ ಬಂದಿದ್ದೀನಿ. ತುಮ್ನೆ ಬುಲಾಯಾ ಹೇ, ಹೇ ಅವಿನಾಶಿ ಸರ್ಜನ್ ಆಹೋ ಆಕರ್ ಹಮ್ ಇಂಜೆಕ್ಷನ್ ಲಗಾವೋ. ಯಾಕಂದ್ರೆ ನೀವು ನನ್ನನ್ನು ಕರೆದ್ರಿ, ಹೇ ಅವಿನಾಶಿ ಸರ್ಜನ್ ನೀನು ಬಾ, ಬಂದು ನಮಗೆ ಇಂಜೆಕ್ಷನ್ ಅನ್ನ ಕೊಡು. ಇಂಜೆಕ್ಷನ್ ಲಗ್ ರಹಾ ಹೈ. ಈ ಇಂಜೆಕ್ಷನ್ ಬಾಬಾ ಹಾಕ್ತಾ ಇದ್ದಾರೆ ತಾನೆ ನಮಗೆ. ಬಾಪ್ ಕಹತೆ ಯೋಗ ಲಗಾओ तो तुम्हारे ಪಾಪ ಭಸ್ಮ ಹೋಂಗೆ. ಬಾಬಾ ಹೇಳ್ತಾರೆ, ನನ್ನ ಜೊತೆ ಯೋಗ ಜೋಡಣೆ ಮಾಡ್ರಿ, ಅವಾಗ ನಿಮ್ಗೆ ಕರ್ಮ ಭಸ್ಮ ಆಗತ್ತೆ. ಬಾಪ್ ಹೈ ಹಿ 63 ಜನ್ಮೋ ಕಾ ದುಃಖ ಹರ್ತಾ, 21 ಜನ್ಮೋ ಕಾ ಸುಖ ಕರ್ತಾ. ನೋಡಿ, ಬಾಬಾ ಆಗಿದ್ದಾರೆ 63 ಜನ್ಮಗಳ ದುಃಖ ಹರ್ತಾ, 21 ಜನ್ಮಗಳ ಸುಖ ಕರ್ತಾ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. फर्स्ट पॉइंट, अपने बुद्धि की रूहानी डोर एक बाप के साथ बांधनी है. ತಮ್ಮ ಬುದ್ಧಿಯ ಆತ್ಮಿಕ ಸೂತ್ರದ ದಾರವನ್ನ ಒಬ್ಬ ತಂದೆ ಜೊತೆಗೆ ಬಂಧಿಸಬೇಕು.
ಏಕ ಕಿ ಹಿ ಶ್ರೀಮತ್ ಪರ್ ಚಲನಾ ಹೈ, ಒಬ್ಬನ ಶ್ರೀಮತ ಪ್ರಕಾರನೇ ನಡಿಬೇಕು. ಸೆಕೆಂಡ್ ಪಾಯಿಂಟ್, ಹಮ್ ಮೋಸ್ಟ್ ಸ್ವೀಟೆಸ್ಟ್ ಝಾಡ್ ಕಾ ಕಲಂ ಲಗಾ ರಹೆ ಹೇ, ನಾವು ಅತಿ ಮಧುರವಾದ ವೃಕ್ಷದ ನಾಟಿಯನ್ನ ಮಾಡ್ತಾ ಇದ್ದೀವಿ. ಇಸ್ಲೇ ಪಹಲೆ ಸ್ವಯಂ ಕೋ ಬಹುತ್ ಬಹುತ್ ಸ್ವೀಟ್ ಬನಾನಾ ಹೈ, ಅದಕ್ಕೆ ಮೊದಲು ಸ್ವಯಂನ ಬಹಳ ಬಹಳ ಮಧುರರನ್ನಾಗಿ ಮಾಡ್ಕೋಬೇಕು. ಯಾದ್ ಕಿ ಯಾತ್ರಾ ಮೇ ತತ್ಪರ ವಿಕರ್ಮ ವಿನಾಶ ಕರ್ನೆ ಹೇ, ನೆನಪಿನ ಯಾತ್ರೆಯಲ್ಲಿದ್ದು ತತ್ಪರ ಆಗಿದ್ದು ವಿಕರ್ಮಗಳನ್ನ ವಿನಾಶ ಮಾಡ್ಕೋಬೇಕು. वरदान, मनन शक्ति द्वारा हर पॉइंट के अनुभवी बनने वाले सदा शक्तिशाली माया प्रूफ विघ्न प्रूफ भव. मनನ ಶಕ್ತಿಯ ಮೂಲಕ ಪ್ರತಿಯೊಂದು ಜ್ಞಾನ ಬಿಂದುಗಳ ಅನುಭವಿ ಆಗುವಂತಹ ಸದಾ ಶಕ್ತಿಶಾಲಿ ಮಾಯಾ ಮುಕ್ತ ಮತ್ತು ವಿಘ್ನ ಮುಕ್ತ ಭವ. जैसे शरीर की शक्ति के लिए पाचन शक्ति व हजम करने की शक्ति आवश्यक है. ಹೆಂಗೆ ಶರೀರದ ಶಕ್ತಿಗಾಗಿ ಪಚನ ಕ್ರಿಯೆ ಅಥವಾ ಜೀರ್ಣ ಮಾಡಿಕೊಳ್ಳುವಂತ ಶಕ್ತಿ ಅವಶ್ಯಕತೆ ಇದೆ ಅಲ್ವಾ. ऐसे आत्मा को शक्तिशाली बनाने के लिए मनन शक्ति चाहिए. ಅದೇ ರೀತಿ ಆತ್ಮವನ್ನು ಶಕ್ತಿಶಾಲಿ ಮಾಡ್ಕೋಬೇಕಂದ್ರೆ ಮನನ ಶಕ್ತಿ ಬೇಕು ಅಂತಾರೆ ಬಾಬಾ. मनन शक्ति द्वारा अनुभव स्वरूप हो जाना, मनನ ಶಕ್ತಿಯ ಮೂಲಕ ಅನುಭವ ಸ್ವರೂಪರಾಗೋದು, ಯಹಿ ಸಬಸೆ ಬಡೆ ಸೆ ಬಡಿ ಶಕ್ತಿ ಹೈ, ಇದೇ ಎಲ್ಲದಕ್ಕಿಂತ ಅತಿ ದೊಡ್ಡ ಶಕ್ತಿ ಅಂತಾರೆ ಬಾಬಾ. ऐसे ऐसे ಅನುಭವಿ ಕವಿ ಧೋಖಾ ನಹಿ ಖಾ ಸಕ್ತೆ, ಅಂಥ ಅನುಭವಿಗಳು ಎಂದಿಗೂ ಮೋಸ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಸುನಿ ಸುನಾಯಿ ಬಾತೋ ಮೇ ವಿಚಲಿತ ನಹಿ ಹೋ ಸಕ್ತೆ, ಹೇಳಿಕೆ ಕೇಳಿಕೆ ಮಾತುಗಳ ಮೇಲೆ ಅವ್ರು ಎಂದು ವಿಚಲಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿ ಸದಾ ಸಂಪನ್ನ ರಹತೆ ಹೇ, ಅನುಭವಿಗಳಂದ್ರೆ ಯಾವಾಗ್ಲೂ ಸಂಪನ್ನ ಅಂದ್ರೆ ಫುಲ್ ಆಗಿರ್ತಾರ ಅವ್ರು. ಸದಾ ಶಕ್ತಿಶಾಲಿ ಮಾಯಾ ಪ್ರೂಫ್ ವಿಘ್ನ ಪ್ರೂಫ್ ಬನ್ ಜಾತೆ ಹೇ, ಅವರು ಸದಾ ಶಕ್ತಿಶಾಲಿ ಮಾಯಾ ಮುಕ್ತ ಮತ್ತು ವಿಘ್ನ ಮುಕ್ತರಾಗಿ ಇರ್ತಾರೆ. ಸ್ಲೋಗನ್, ಖುಷಿ ಕಾ ಖಜಾನಾ सदा साथ रहे तो बाकी सब ಖಜಾನೆ ಸ್ವತಃ ಆ ಜಾಯಂಗೆ. ನೋಡಿ ಬಾಬಾ ಖುಷಿಯ ಖಜಾನೆಯನ್ನ ಸದಾ ನೀವು ಜೊತೆಗೆ ಇಟ್ಕೊಂಡ್ರಿ ಅಂತಂದ್ರೆ ಬಾಕಿ ಉಳಿದೆಲ್ಲ ಖಜಾನೆಗಳು ಸ್ವತಃವಾಗಿನೇ ತಾನಾಗಿ ಬರುತ್ತೆ ಅಂತಾರೆ ಬಾಬಾ. ಈ ಅವ್ಯಕ್ತ ಇಶಾರೆ ಏಕತಾ और विश्वास की विशेषता द्वारा ಸಫಲತಾ ಸಂಪನ್ನ ಬನ್ನ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆ ಮೂಲಕ सफलता संपन्नರು ಆಗ್ರಿ. सफलता संपन्न बनने के लिए साधारण कार्य में रहते हुए भी फरिश्ते की चाल और हाल हो. ನೋಡಿ ಬಾಬಾ ಹತ್ರ ಸಫಲತಾ ಸಂಪನ್ನ ಆಗಬೇಕು ಅಂತಂದ್ರೆ ಸಾಧಾರಣ ಕಾರ್ಯದಲ್ಲಿ ಇದ್ರೂ ಕೂಡ ಫರಿಷ್ಠೆಯ ನಡೆ ಮತ್ತು ಫರಿಷ್ಠೆ ಸ್ಥಿತಿ ಇರಬೇಕು. ऐसे नहीं कहो कि क्या करे, बात ही ऐसी थी, काम ही ऐसा था, सरकमस्टेंस ही ऐसे थे, ಸಮಸ್ಯೆ ऐसी थी, इसलिए ಸಾಧಾರಣತಾ ಆ ಗೈ. ಈ ರೀತಿ ಹೇಳಬಾರದು. ಏನ್ ಮಾಡೋದು ಬಾಬಾ, ಆ ಮಾತು ಹಂಗೆ ಇತ್ತು, ಆ ಕೆಲಸನೇ ಹಂಗಿತ್ತು, ಅಥವಾ ನನ್ನ ಸಂದರ್ಭನೇ ಹಂಗಿತ್ತು, ನನ್ನ ಸಮಸ್ಯೆನೇ ಹಂಗಿತ್ತು, ಅದಕ್ಕೆ ಸಾಧಾರಣತೆ ಬಂದ್ಬಿಡ್ತು ಬಾಬಾ ನನ್ನಲ್ಲಿ, ಹಂಗೆ ಹೇಳಬಾರದು. किसी समय भी किसी हालत में भी आपका अलौकिक स्वरूप हर एक को अनुभव हो. ಎಂಥದೇ ಸಮಯದಲ್ಲಾಗ್ಲಿ ಎಂಥದೇ ಪರಿಸ್ಥಿತಿಯಲ್ಲಾಗ್ಲಿ ನಿಮ್ಮ ಅಲೌಕಿಕ ಸ್ವರೂಪ ಪ್ರತಿಯೊಬ್ಬರಿಗೂ ಅನುಭವ ಆಗಬೇಕು ಅಂತಾರೆ ಬಾಬಾ. ಜೈಸಿ ಬಾತ್ ವೈಸಾ ಅಪ್ನಾ ಸ್ವರೂಪ ನಹಿ ಬನಾವೋ, ಹೆಂಗ್ ಮಾತಿರ್ತದ ಹಂಗ ನಿಮ್ಮ ಸ್ವರೂಪ ಮಾಡ್ಕೋಬೇಡ್ರಿ. ಬಾತೆ ಆಪ್ಕೋ ಬದಲ್ ನ ದೇ तब सबके समीप आएंगे और ಏಕತಾ का ಸಂಘಟನ್ ಮಜಬೂತ್ ಹೋಗ. ಅದಕ್ಕೆ ಮಾತುಗಳು ನಿಮ್ಮನ್ನ ಬದಲು ಮಾಡಬಾರದು, ಅವಾಗ ನೀವೆಲ್ಲರ ಸಮೀಪ ಬರ್ತೀರಿ ಮತ್ತು ಏಕತೆ ಸಂಘಟನೆ ಅವಾಗ ಗಟ್ಟಿ ಆಗತ್ತೆ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.